ನೀವು ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬೆರೆಯುವಂತದ್ರಿಂದ ನೀವು ಸ್ವಲ್ಪ ಜನಗಳ ಪ್ರೀತಿ ವಿಶ್ವಾಸ ಮನ್ನಣೆಯನ್ನ ಗಳಿಸ್ತೀರಿ. ಅದರ ಜೊತೆಗೆ ಕೆಲವೊಂದು ಜನಗಳ ವೈರತ್ವಗಳನ್ನು ಕೂಡ ನೀವು ಕಟ್ಕೊಳ್ಳುವಂತ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಒಮ್ಮೆ ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಕೆಲವೊಂದ್ ಜನ ಯಾರು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಯಾಕಂತಂದ್ರೆ ನೀವು ನಂಬಿದವರಿಗೆ ಯಾವತ್ತಿಗೂ ಮಧ್ಯದಲ್ಲಿ ಕೈ ಬಿಡುವಂತಹ ವ್ಯಕ್ತಿಗಳಲ್ಲ, ಅವರನ್ನ ಪೂರ್ಣವಾಗಿ ದಡ ಸೇರಿಸುವಂತಹ ವ್ಯಕ್ತಿಗಳಾಗಿರ್ತೀರಿ ಈ ಮಿಥುನ್ ರಾಶಿಯವರು. ಏನು ನೀವು ಉತ್ತಮ ಲೇಖಕರಾಗಿ, ಅಕೌಂಟೆಂಟ್ ಆಗಿ, ಗುರುಗಳಾಗಿ, ಮಾರ್ಗದರ್ಶಕರಾಗಿ, ಮತ್ತೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಕ್ಕೆ ಲೆಕ್ಕ ಪರಿಶೋಧಕರಾಗಿ ಬಹಳಷ್ಟು ಅಭಿವೃದ್ಧಿಯನ್ನ ಅಥವಾ ಖ್ಯಾತಿಯನ್ನ ಗಳಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮದುವೆಯ ನಂತರ ಬಹಳಷ್ಟು ಪ್ರಗತಿ ಇರುತ್ತೆ ನಿಮ್ ಜೀವನದಲ್ಲಿ. ಮದುವೆಯವರೆಗೇನೂ ಒಂದು ಹಂತ ಇರುತ್ತೆ. ಮದುವೆ ಆದ ನಂತರ ಕಷ್ಟಗಳ ಜೊತೆಯಲ್ಲಿ ಸುಖವನ್ನ ಅನುಭವಿಸುವಂತಹ ಸಾಧ್ಯತೆಗಳು, ಜೀವನದಲ್ಲಿ ಅನೇಕ ಒಂದು ಸಕ್ಸಸ್ ಅನ್ನ ಗಳಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಈ ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಕೆಲವೊಂದು ಸಂದರ್ಭ ಹೀಗಾಗತ್ತಲ್ಲ, ನೀವು ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತಹ ಸನ್ನಿವೇಶಗಳು ಇರ್ತವೆ. ಅಪಾರ್ಥ ಭಾವನೆಯನ್ನ, ತಪ್ಪು ಕಲ್ಪನೆಗಳನ್ನ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅನಿವಾರ್ಯ ಕೆಲವೊಂದು ಸಂದರ್ಭಗಳೆಲ್ಲ ಅರ್ಥ ಮಾಡಿಕೊಂಡು ನೀವು ನಡೆಯುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಗುಪ್ತವಾಗಿರ್ತಕ್ಕಂಥ ವಿಚಾರಗಳನ್ನ ಬಹಿರಂಗ ಪಡಿಸದೆ ಇರುವಂತದ್ದು ಒಳ್ಳೆಯದು. ಯಾಕಂತಂದ್ರೆ ಓಪನ್ ಆಗಿ ಹೇಳ್ಕೊಂಡ್ರೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಇರ್ತವೆ. ನೀವೇನಾದ್ರೂ ಈ ಹಣ್ಣುಗಳು ಅಥವಾ ಅಲಂಕಾರಿಕ ವಸ್ತುಗಳು ಅಥವಾ ಸಂಗೀತ ವಾದ್ಯಗಳ ವ್ಯಾಪಾರ ಮಾಡ್ತಾ ಇದ್ರೆ, ಪುಸ್ತಕ ವ್ಯಾಪಾರ ಮಾಡ್ತಾ ಇದ್ರೆ, ಆಮದು ರಫ್ತು ವ್ಯಾಪಾರ ಮಾಡ್ತಾ ಇದ್ರೆ, ರಾಜಕೀಯ ರಂಗದಲ್ಲಿ ನೀವೇನಾದ್ರೂ ಗುರುತಿಸ್ಕೊಂಡಿದ್ರೆ ಬಹಳಷ್ಟು ಯಶಸ್ಸನ್ನ ಪಡೆಯುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಈ ಕಫಕ್ಕೆ ಸಂಬಂಧಿಸಿರುವಂತಹ ಎದೆಯಲ್ಲಿ ಇರುವಂತಹ ಕಫಕ್ಕೆ ಅಥವಾ ಕೆಮ್ಮಿಗೆ ಸಂಬಂಧಿಸಿರ್ತಕ್ಕಂತಹ ರೋಗಗಳು ಬಾಧಿಸುವಂತಹ ಸಾಧ್ಯತೆಗಳು, ಅದು ಎಲ್ಲರಿಗೂ ಅಲ್ಲ. ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಸೂರ್ಯನ ಪ್ರಭಾವದಿಂದಾಗಿ ಕೆಲವೊಮ್ಮೆ ಸಹೋದರ ಅಥವಾ ಸಹೋದರಿಯರಿಂದ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇರುತ್ತೆ. ಅನೇಕ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ, ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ ಹಠದಿಂದ, ನಿಮ್ಮ ಬುದ್ಧಿವಂತಿಕೆಯ ಪ್ರಭಾವದಿಂದ ನೀವು ಗೆಲುವನ್ನ ಕಾಣುವಂತಹ ಒಂದು ಹೋರಾಟ